ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಭರ್ಜರಿ ಜಯ ಸಾಧಿಸಿದೆ. ಈ ಹಿನ್ನೆಲೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಐಬಿ ಸರ್ಕಲ್ನಲ್ಲಿ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದರು. ಈ ವೇಳೆ ಬಿಹಾರಿನ ಎನ್ಡಿಎ ಗೆದ್ದಿರುವ ಎಲ್ಲರಿಗೂ ಮಾಡಾಳ್ ಮಲ್ಲಿಕಾರ್ಜುನ್ ಶುಭಾಶಯ ಕೋರಿದ್ರು. ಈ ವೇಳೆ ಬಿಜೆಪಿಯ ತಾಲೂಕು ಅಧ್ಯಕ್ಷರಾದ ಮಲ್ನಾಡ್ ಕುಮಾರ್, ಆರ್ಎಂ ರವಿ, ಪೂರ್ವಸಭಾ ಸದಸ್ಯರಾದ ನಾಗರಾಜ್, ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷರಾದ ಶಶಿಕಲಾ ನಾಗರಾಜ್, ನಗರ ಘಟಕ ಅಧ್ಯಕ್ಷರಾದ ರೂಪಾ ಶೆಟ್ಟಿ, ಮಹಿಳಾ ಘಟಕ ಉಪಾಧ್ಯಕ್ಷರಾದ ಶೀಲಾ, ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ಜಗದೀಶ್, ಯುವ ಮೋರ್ಚಾ ಅಧ್ಯಕ್ಷರಾದ ಮಂಜುನಾಥ್ ಭಾಗಿಯಾಗಿದ್ರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. ಪತ್ರಿಕಾಗೋಷ್ಠಿಯ ಉದ್ದೇಶ ಮತ್ತೊಮ್ಮೆ ಭಾರತ ಗೆದ್ದಿದೆ. ನಾವು ಕೇವಲ ಎನ್ಡಿಎ ಗೆಲ್ತು ಅಥವಾ ನಮ್ಮ ಪಕ್ಷ ಇಷ್ಟೊಂದು ಸೀಟ್ ತಗೊಳ್ತು ಅಂತ ಹೇಳೋದಕ್ಕೆ ಇಷ್ಟ ಇಲ್ಲ. ಆದರೆ ಇವತ್ತು ಈ ಭಾರತ ದೇಶದ ಜನ ಯಾರ ಮೇಲೆ ನಂಬಿಕೆ ಇಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಇದು ಕೇವಲ ಗೆಲುವಲ್ಲ, ಎದುರುಗಡೆ ಇರೋ ಏನು ಮಹಾಗಠಬಂಧನ್ ನೀವು ಕೌಂಟಿಗೆ ಇಲ್ಲ ಅನ್ನೋದನ್ನ ಆ ರಿಸಲ್ಟ್ ನೋಡಿದಾಗ ಗೊತ್ತಾಗ್ತದೆ. ಅಂದರೆ ಯಾರ ಮೇಲೆ ಜನ ನಂಬಿಕೆ ಇಟ್ಟಿದ್ದಾರೆ, ಮುಂದೆ ದೇಶ ಯಾರ ಕೈಲಿರಬೇಕು, ರಾಜ್ಯ ಯಾರ ಕೈಲಿರಬೇಕು ಅನ್ನೋ ದಿಕ್ಸೂಚಿಯನ್ನು ನಮ್ಮ ಬಿಹಾರದ ಮತಬಾಂಧವರು ಕೊಟ್ಟಿದ್ದಾರೆ. ಒಂದು ಅಭೂತಪೂರ್ವವಾದ ಗೆಲುವನ್ನು ಕೊಟ್ಟು ನಾವೆಲ್ಲರೂ ದೇಶ ಇವತ್ತು ದೇಶಭಕ್ತರಾಗ್ತಾ ಇದ್ದಾರೆ. ಮೊದಲು ಎಲ್ಲರೂ ಇದ್ದರು, ಆದರೆ ನಾವು ದೇಶಭಕ್ತರು ಅಂತ ಹೇಳ್ಕೊಳಕ್ಕೆ ಹೆದರ್ಕೋಬೇಕಿತ್ತು. ಅಂತ ಒಂದು ವಾತಾವರಣ ಇತ್ತು UPA ಸರ್ಕಾರದಲ್ಲಿ. ಆದರೆ ಇವತ್ತು ನಾವು ಹೆಮ್ಮೆಯಿಂದ ಹೇಳ್ಬೋದು, ನಾವು ಭಾರತೀಯರು, ನಮ್ಮ ನಾಯಕರಿಂತರು, ನಾವಿಂಥ ಪಕ್ಷ, ಇದು ಭಾರತ ಮಾತೆ ಪಕ್ಷ. ಹಂಗಾಗಿ ಎಲ್ಲರ ಮುಖದಲ್ಲೂ ಇವತ್ತು ನಗು. ನಾನು ಮನೆಯಿಂದ ಬರುವಾಗ ಎಲ್ಲರೂ ನನಗೆ ವಿಶ್ ಮಾಡ್ತಾ ಇದ್ರು, ಎಲ್ಲರೂ ಈ ಸಿಂಬಲ್ ತೋರಿಸ್ತಾ ಇದ್ರು. ಕಾರಣ ಇಷ್ಟೇ, ನಾವೆಲ್ಲ ಒಂದು ಮೋದಿಯವರ ನಾಯಕತ್ವದಲ್ಲಿ ಅಮಿತ್ ಶಾ ಅಂತ ಚಾಣಕ್ಯರು ನಮ್ಮ ಪಕ್ಷದಲ್ಲಿರೋದು ನಮ್ಮೆಲ್ಲರ ಹೆಮ್ಮೆ. ಮುಂದಿನ ದಿನಗಳಲ್ಲಿ ಈ ದೇಶ ಅತ್ಯಂತ ಪ್ರಬಲ ರಾಷ್ಟ್ರವಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ, ವಿಶ್ವಗುರು ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದಾಗ ನಮ್ಮೆಲ್ಲರಿಗೂ ಅದು ಗೊತ್ತಾಗ್ತದೆ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತೇನು ನಾವು ವಿರೋಧ ಪಕ್ಷ ಅಂತೇಳಿ ವಿರೋಧ ಮಾಡ್ತಾ ಇಲ್ಲ, ತಮ್ಮೆಲ್ಲರಿಗೂ ಅನುಭವಕ್ಕೆ ಬಂದಿದೆ. ಆಡಳಿತ ಯಂತ್ರ ಎಷ್ಟು ಕುಸಿದು ಬಿದ್ದಿದೆ, ಜನರ ಜೀವನ ಎಷ್ಟು ಅಸ್ತವ್ಯಸ್ತ ಆಗಿದೆ. ಪಟೇಲ್ ನಗರದಿಂದ ಒಂದು ಹೆಣ್ಮಗಳು ನನಗೆ ಫೋನ್ ಮಾಡಿದ್ರು, ಕುಡಿಯೋ ನೀರಿಗೆ ತತ್ಸಾರ, ಅವ್ರಿಗೆ ಹೋಗೋದಕ್ಕೆ ಸರಿಯಾದ ಶೌಚಾಲಯ ಇಲ್ಲ, ಇರೋ ಶೌಚಾಲಯ ಸರಿಯಾಗಿ ಸ್ವಚ್ಛ ಮಾಡಿಲ್ಲ. ಪುರಸಭೆ ಆಡಳಿತದಿಂದ ಹಿಡಿದು ತಾಲೂಕು ಆಡಳಿತದಿಂದ ಹಿಡಿದು ಇಡೀ ವ್ಯವಸ್ಥೆ ಕುಸಿದು ಬಿದ್ದಿದೆ. ಆಡಳಿತ ಎಲ್ಲಿ, ಸುಮ್ಮನೆ ನಾವು ಸಾರ್ವಜನಿಕ ಜೀವನಕ್ಕೆ ಬರ್ತೀವಿ ಅಂತೇಳಿ ಅನೇಕರು ಬಂದು ಯಾವುದೋ ಅವಕಾಶ ಉಪಯೋಗಿಸ್ಕೊಂಡು ಜನರಿಗೆ ತೊಂದರೆ ಕೊಡಬಾರ್ದು. ಇದು ಹೋರಾಟ ಮಾಡಿದ್ರೆ ಅಷ್ಟೇ ಅಲ್ಲ, ಜನರಿಗೆ ಮನವರಿಕೆ ಆಗಬೇಕು. ನಾವು ಹೋರಾಟ ಮಾಡ್ಬೋದು, ತಿದ್ಕಿರೋದೇ ಇಲ್ಲ ಅಂತ ಎಮ್ಮೆ ಚರ್ಮದವರಿಗೆ ನಾವು ಎಷ್ಟು ಬಾರಿ ಕೋಲ ಕೊಡಿದ್ರೂ ಉಪಯೋಗ ಆಗಲ್ಲ. ಬಂಡೆ ಮೇಲೆ, ಬೋರ್ಗಲ್ಲ ಮೇಲೆ ನೀರು ಬಿದ್ದರೆ ಅದಕ್ಕೇನೋ ವ್ಯತ್ಯಾಸ ಆಗ್ತದೆ ಅಂದರೆ ಆ ರೀತಿ ಒಂದು ವಾತಾವರಣ ಇವತ್ತು ರಾಜ್ಯದಲ್ಲಿದೆ, ನಮ್ಮ ಚನ್ನಗಿರಿ ತಾಲೂಕಿನಲ್ಲೂ ಇದೆ. ಮುಂದಿನ ದಿನಗಳಲ್ಲಿ ಇದೊಂದು ದಿಕ್ಸೂಚಿ, ಜನರ ಭಾವನೆ ಯಾವ ರೀತಿ ಇದೆ, ಆಡಳಿತ ಯಾರ ಕೈಯಲ್ಲಿ ಕೊಡಬೇಕು, ಯಾವ ರೀತಿ ಸರ್ಕಾರಗಳು ನಮಗೆ ಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಬಿಹಾರದ ಜನತೆ. ಅದೇ ರೀತಿ ಇವತ್ತು ಈ ಗೊಂದಲ ಏನಾಗ್ತಾ ಇದೆ, ಅನೇಕ ಜನ ಇವತ್ತು ಕಾಂಗ್ರೆಸ್ನ ನಾವು ಬರ್ತೀವಿ ನಿಮ್ಮ ಜೊತೆಗೆ ಅಂತ ಕಾಯ್ತಾ ಇದ್ದಾರೆ. ಸರ್ಕಾರ ಬಿದ್ದರೂ ಆಶ್ಚರ್ಯ ಇಲ್ಲ. ಈ ಒಂದು ಬಿಹಾರದ ಬೆಳವಣಿಗೆಯಿಂದ ಸರ್ಕಾರ ಬಿದ್ದರೂ ಏನು ಆಶ್ಚರ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಟ್ಟಾಗಿ ಈ ಕರ್ನಾಟಕ ರಾಜ್ಯದಲ್ಲಿ BJPಯನ್ನು ಅಧಿಕಾರಕ್ಕೆ ತರ್ತಕ್ಕಂಥ ಕೆಲಸವನ್ನು ಎಲ್ಲ ಇಡೀ ನಮ್ಮ ರಾಜ್ಯದ ಜನ ಮಾಡ್ತಾರೆ. ಇಲ್ಲೂ ಕೂಡ ಉತ್ತಮವಾದ ಬದಲಾವಣೆ ಆಗಿ ಒಳ್ಳೆ ಆಡಳಿತ ಬಂದೇ ಬರ್ತದೆ. ಈಗ ಹಂಗಂತ ನಾವೇನು ಸುಮ್ಮನೆ ಕೂರಲ್ಲ, ಯಾವುದೇ ಅನ್ಯಾಯ ಆದರೂ ಸರಿಯಾದ ರೀತಿ ಖಂಡಿಸ್ತೀವಿ, ಪ್ರತಿಭಟನೆ ಮಾಡ್ತೀವಿ, ಅದರ ತಾರ್ಕಿಕ ಅಂತ್ಯ ಮುಟ್ಟೋವರೆಗೂ ಬಿಡೋದಿಲ್ಲ. ಈಗಾಗಲೇ ಯೂರಿಯಾ ಗೊಬ್ಬರ ಎಷ್ಟು ತೊಂದರೆ ಆಗಿತ್ತು ತಮಗೆಲ್ಲ ಗೊತ್ತಿದೆ. ಹೋರಾಟ ಮಾಡಿ ತಕ್ಷಣ ನಾವು ಹೋರಾಟ ಮಾಡಿದ ಮಾರನೇ ದಿನವೇ 5 ಅಂಗಡಿ ಇಡೀ ಜಿಲ್ಲೆಯಲ್ಲಿ ಅದನ್ನು ಲೈಸೆನ್ಸನ್ನು ಪರವಾನಗಿ ರದ್ದು ಮಾಡಿದ್ವಿ. ಮತ್ತು ಅದು ಸಮರ್ಪಕವಾಗಿ ರೈತರಿಗೆ ಸಿಗಾಂಗೆ ಮಾಡಿದ್ವಿ. ಮತ್ತು ಎಲ್ಲಿ ಆಡಳಿತದಲ್ಲಿ ಲೋಪದೋಷ ಇದೆ ಅದನ್ನು ಎತ್ತಿ ತೋರಿಸಿದ್ದೀವಿ. ಹಾಸ್ಪಿಟ್ಲ್ ಆಗಿರ್ಬೋದು, ಮತ್ತು
ಆಡಳಿತ ಯಂತ್ರ ಆಗಿರ್ಬೋದು, ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಎಲ್ಲೆಲ್ಲಿ ಅನ್ಯಾಯ ಅಧರ್ಮ ನಡೀತಾ ಇದೆ ಅದನ್ನು ಗುರುತಿಸಿ ಹೋರಾಟ ಮಾಡಿ ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ನಾವು ಈಗಾಗಲೇ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತೀವಿ. ಈ ಒಂದು ಬಿಹಾರದ ಚುನಾವಣೆ ಗೆದ್ದಿರೋದು ದೇಶ ಗೆದ್ದಿದೆ ಅಂತ ಹೇಳೋದಕ್ಕೆ ಭಾರತ ದೇಶ, ಭಾರತೀಯರು ಗೆದ್ದಿದ್ದಾರೆ. ಇದು ಕೇವಲ